ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ನೋಡಿಕೊಂಡ್ರೆ ಸೆನ್ಸೆಕ್ಸ್ 27 ಪಾಯಿಂಟ್ಸ್ ಡೌನ್ ಆಗಿ 79,897 ಕ್ಲೋಸ್ ಆಗಿದೆ. ನಿಫ್ಟಿ 50 8 ಪಾಯಿಂಟ್ಸ್ ಡೌನ್ ಆಗಿ 24,350 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 81 ಪಾಯಿಂಟ್ಸ್ ಗೇನ್ ಆಗಿ 52,270 ಕ್ಲೋಸ್ ಆಗಿದೆ. ಮಾರ್ಕೆಟಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂದರೆ, ಇವತ್ತು CPI ಇನ್ಫ್ಲೇಷನ್ ಡೇಟಾ ಇದೆ US-ದು. ಇದು 5:30ಗೆ ಅಪ್ಡೇಟ್ ಆಗುತ್ತೆ. ಅಂದ್ಕೊಂಡಂಗೆ ಇನ್ಫ್ಲೇಷನ್ ಏನಾದರೂ ಬಂದರೆ ಮಾರ್ಕೆಟ್ಗೆ ಇದು ತುಂಬ ಪಾಸಿಟಿವ್. ರೇಟ್ ಕಟ್ ಸಹ ಚಾನ್ಸಸ್ ಇದೆ. ಇನ್ನೊಂದು ಸೆಕೆಂಡ್ ಅಪ್ಡೇಟ್ ಏನು ಅಂತಂದರೆ, ಇವತ್ತು TCSದು ರಿಸಲ್ಟ್ ಅಪ್ಡೇಟ್ ಇದೆ. TCS ರಿಸಲ್ಟ್ ನೋಡಿದ್ರೆ ಪ್ರಾಫಿಟ್ 9% ಇನ್ಕ್ರೀಸ್ ಆಗಿದೆ. ಜೊತೆಗೆ ಡಿವಿಡೆಂಡ್ ಸಹ ಅನೌನ್ಸ್ ಮಾಡಿದ್ದಾರೆ. ಎಕ್ಸ್ ಡಿವಿಡೆಂಡ್ ಡೇಟ್ ಬಂದು ಜುಲೈ 20ನೇ ತಾರೀಕು 10 ರೂಪೀಸ್ ಪರ್ ಶೇರ್ ಕೊಡ್ತಾ ಇದ್ದಾರೆ. ಮಾರ್ಕೆಟ್ ನ್ಯೂಸ್ ಏನು ಅಂತಂದರೆ, ಟ್ರೇಡರ್ಸ್ ಆದಷ್ಟು ನೋಡ್ಕೊಳ್ಳಿ ಟ್ರೇಡ್ ಮಾಡೋದಕ್ಕೂ ಮುಂಚೆ. ಎಕ್ಸ್ಪೆಷಲಿ ಬಿಗಿನರ್ಸ್ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಈ ಥರ ಇಂಪಾರ್ಟೆಂಟ್ ಈವೆಂಟ್ಸ್ ಇದ್ದಾಗ ಮಾರ್ಕೆಟ್ ತುಂಬ ವಾಲಟೈಲ್ ಆಗಿರುತ್ತೆ. ಅದಕ್ಕೋಸ್ಕರ ಬಿಗಿನರ್ಸ್ ಆದಷ್ಟು ಟ್ರೇಡ್ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ಓವರ್ನೈಟ್ ಪೊಸಿಷನ್ ತೊಗೊಳೋರು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಯಾಕಂದರೆ CPI ಇನ್ಫ್ಲೇಷನ್ ಡೇಟಾ ಇವಾಗ 5:30ಗೆ ಅಪ್ಡೇಟ್ ಆಗುತ್ತೆ, ಅದಕ್ಕೋಸ್ಕರ. ಮತ್ತು ರಿಸಲ್ಟ್ ಸೆಕ್ಷನಲ್ಲಿ ನೋಡಿದ್ರೆ ಇವತ್ತು ಆನಂದ್ ರಾತಿ ವೆಲ್ತ್ದು ರಿಸಲ್ಟ್ ಇದೆ. ಜೊತೆಗೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ದು ರಿಸಲ್ಟ್ ಇದೆ. ರಿಸಲ್ಟ್ ಇದು ಟಾಟಾದು ಅನೌನ್ಸ್ ಆಗಿದೆ, ಆನಂದ್ ರಾತಿದು ಇನ್ನೂ ಅನೌನ್ಸ್ ಆಗಿಲ್ಲ. ಈವ್ನಿಂಗ್ ಒಳಗಡೆ ಅಪ್ಡೇಟ್ ಆಗುತ್ತೆ. ಇದರ ಅಪ್ಡೇಟ್ ನಾಳೆ ಮಾರ್ಕೆಟ್ ನ್ಯೂಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ಇವತ್ತು ಡಿವಿಡೆಂಡ್ಸ್ ಇದೆ. ಅತಿಲ್ ಲಿಮಿಟೆಡ್ದು 20 ರೂಪೀಸ್ ಪರ್ ಶೇರ್ ಡಿವಿಡೆಂಟ್ ಇದೆ. ಮತ್ತು AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ದು 1 ರೂಪಿ ಪರ್ ಶೇರ್ ಡಿವಿಡೆಂಟ್ ಇದೆ. ಆಕ್ಸಿಸ್ ಬ್ಯಾಂಕ್ದು 1 ರೂಪಿ ಪರ್ ಶೇರ್ ಡಿವಿಡೆಂಟ್ ಇದೆ. ಇವತ್ತು ಮಾರ್ಕೆಟ್ ಕೀ ಅಪ್ಡೇಟ್ಸ್ ನೋಡಿದ್ರೆ, ರಿಲಯನ್ಸ್ ಜಿಯೋ IPO ಬರ್ತಾ ಇದೆ. ಜೆಫ್ರೀಸ್ ಅವ್ರು ಹೇಳ್ತಾರೆ ಇದ್ರ ಜಿಯೋ IPO ವ್ಯಾಲ್ಯೂಯೇಷನ್ ಬಂದು 9 ಲಕ್ಷ ಕೋಟಿ ಇದೆ ಅಂತ. ನೆಕ್ಸ್ಟ್ ಇಯರ್ 2025 ಬರ್ಬೋದು. ಇದರಿಂದ ರಿಲಯನ್ಸ್ ಇಂಡಸ್ಟ್ರಿಗೆ 30% ಗ್ರೋ ಆಗ್ಬೋದು ಅಂತ 3,580 ಟಾರ್ಗೆಟ್ ಪ್ರೈಸ್ ಕೊಟ್ಟವ್ರೆ. RVNL ಅಪ್ಡೇಟ್ ನೋಡಿದ್ರೆ, ಇದು ಕಂಟಿನ್ಯೂಸ್ ಆಗಿ ಆರ್ಡರ್ ವಿನ್ ಆಗ್ತಾನೆ ಇದೆ. ಇವತ್ತು ಸಹ ಒಂದು ಆರ್ಡರ್ ವಿನ್ ಆಗಿದೆ. 138 ಕ್ರೋರಲ್ಲಿ ಆರ್ಡರ್ ವಿನ್ ಆಗಿದೆ. ಇದು ಸೆಂಟ್ರಲ್ ರೈಲ್ವೇಸಿಂದ ಆರ್ಡರ್ ಬಂದಿದೆ. ಮತ್ತು ಗೌರ್ಮೆಂಟಿಂದ ಒಂದು ಅಪ್ಡೇಟ್ ಇದೆ. ಎಥನಾಲ್ ಬ್ಲೆಂಡಿಂಗ್ ಇನ್ನೂ 20% ಜಾಸ್ತಿ ಆಗುತ್ತಂತೆ ನೆಕ್ಸ್ಟ್ ಇಯರಲ್ಲಿ. ಈ ಎಥನಾಲ್ ಬ್ಲೆಂಡಿಂಗಲ್ಲಿ ಯಾವ ಕಂಪ್ನಿ ವರ್ಕ್ ಮಾಡುತ್ತೆ ಅಂತಂದರೆ, ಬಜಾಜ್ ಇಂದ್, ರೇಣುಕಾ ಶುಗರ್ಸ್, ಪ್ರಾಜ್ ಇಂಡಸ್ಟ್ರೀಸ್, ಈ ಕಂಪ್ನೀಸ್ ಎಥನಾಲ್ ಬ್ಲೆಂಡಿಂಗಲ್ಲಿ ವರ್ಕ್ ಮಾಡ್ತಾ ಇದೆ. ಇನ್ನು ಕಂಪ್ನೀಸ್ ಇದೆ. ಬಲ್ಕ್ ಡೀಲ್ ಸಹ ನಡೆದಿದೆ. ಸೇಲ್ ಕಂಪ್ನಿ 1.1 ಕ್ರೋರ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. 160 ಕ್ರೋರ್ಸ್ ವ್ಯಾಲ್ಯೂ ಇದೆ ಇದಕ್ಕೆ. ಮತ್ತು ಸನ್ TVದು ಬಲ್ಕ್ ಡೀಲ್ ನಡೆದಿದೆ. 36 ಲ್ಯಾಕ್ ವರ್ತ್ ಶೇರ್ಸ್ ಚೇಂಜ್ ಆಗಿದೆ 280 ಕ್ರೋರ್ಸ್ಗೆ. ಈವ್ನಿಂಗ್ ಅಪ್ಡೇಟ್ ಆಗುತ್ತೆ. ಇದರಲ್ಲಿ ಯಾರಾದರೂ ಫೇಮಸ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಇದ್ದಾರಾ, ಇಲ್ಲ ಬೇರೆ ಯಾರಾದರೂ ಇದ್ದಾರಾ ಅಂತ NSE ಅಪ್ಡೇಟಲ್ಲಿ ಬಲ್ಕ್ ಡೀಲಲ್ಲಿ ಅಪ್ಡೇಟ್ ಆಗುತ್ತೆ ಈವ್ನಿಂಗಿಗೆ. HDFC ಬ್ಯಾಂಕ್ ಆಲ್ ಟೈಮ್ ಐಯಿಂದ 10%ವರೆಗೂ ಡೌನ್ ಆಗಿದೆ ಕಂಟಿನ್ಯೂಸ್ ಆಗಿ. ಕಮ್ಮಿಂಗ್ ಡೇಸಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ನೋಡಬೇಕು. ಜೊತೆಗೆ ಜುಲೈ 20ನೇ ತಾರೀಕು ಇದರ Q1 ಅಪ್ಡೇಟ್ ರಿಸಲ್ಟ್ಸ್ ಇದೆ. ನೂಮ್ರಾ ಅವರು ಅಂಬುಜಾ ಸಿಮೆಂಟ್ಗೆ ಟಾರ್ಗೆಟ್ ಪ್ರೈಸ್ 780 ಕೊಟ್ಟಿದ್ದಾರೆ. ರೀಸನ್ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಅಗ್ರೆಸಿವ್ ಆಗಿ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದಾರೆ. ಮತ್ತು ಇವರು ಹೊಸ ಮಾರ್ಕೆಟ್ಗೆಲ್ಲ ಎಂಟರ್ ಆಗ್ತಾ ಇದ್ದಾರೆ. ಜೊತೆಗೆ ಗ್ರೋತ್ ವ್ಯಾಲ್ಯೂಮ್ ಸಹ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮಾರ್ಕೆಟ್ ನ್ಯೂಸ್ನ ದಿನ ಮಾರ್ಕೆಟ್ ಆದಮೇಲೆ ಅಪ್ಡೇಟ್ ಮಾಡ್ತಾ ಇರ್ತೀವಿ.